ಈಗ ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ವೇ ಏನಿದೆ, ವೆಹಿಕಲ್ಗಳಿಗೆ ಕ್ಯಾಮ್ರಾ ಫಿಟ್ ಮಾಡಿ ಸ್ಪೀಡ್ ಲಿಮಿಟು ಮತ್ತು ಲೇನ್ ಕ್ರಾಸಿಂಗು, ಸೀಟ್ ಬೆಲ್ಟ್ ಹಾಕಿಲ್ಲ ಅಂತ ಫೈನ್ ಹಾಕ್ತಾ ಇದ್ದಾರೆ. ಓಕೆ, ತುಂಬ ಒಳ್ಳೆಯದು. ಯಾಕೆಂತಂದರೆ ಸ್ಪೀಡ್ ಲಿಮಿಟು ಮತ್ತು ಲೇನ್ ಕ್ರಾಸಿಂಗು ತುಂಬ ಒಳ್ಳೆಯದು. ಸೀಟ್ ಬೆಲ್ಟ್ ಕೂಡ ಅಷ್ಟೇ ಅವಶ್ಯಕತೆ ಇರುವಂಥದ್ದು. ಯಾರಿಗೆ? ಕಾರ್ಗಳಿಗೆ. ಯಾಕೆಂತಂದರೆ ತುಂಬ ಸ್ಪೀಡಲ್ಲಿ ಹೋಗ್ತವೆ ವೆಹಿಕಲ್ಗಳು. ಏನಾದ್ರು ಹೆಚ್ಚು ಕಮ್ಮಿ ಆದಾಗ ಡ್ರೈವರ್ಗೆ ಅದು ಆಕ್ಸಿಡೆಂಟ್ ಆದಾಗ ತುಂಬ ಬೇಗ ಎಫೆಕ್ಟ್ ಆಗುತ್ತೆ ಅಂತೇಳಿ. ಈಗ ಲಾರಿ ಬಸ್ಗೂ ಕೂಡ ಸೀಟ್ ಬೆಲ್ಟ್ ಹಾಕಬೇಕು ಅಂತ ರೂಲ್ಸ್ ಮಾಡಿದ್ದಾರೆ. ನೋಡಿ, ಯೋಚನೆ ಮಾಡಿ ನೋಡಿ, ಬಸ್ನಲ್ಲಿ ಒಂದು 50 ಜನ ಟ್ರಾವೆಲ್ ಮಾಡ್ತಾ ಇರ್ತಾರೆ. ಮುಂದೆ ಕೂತಿರೋಂಥ ಬಸ್ಸು ಡ್ರೈವರ್ ಮಾತ್ರ ಸೀಟ್ ಬೆಲ್ಟ್ ಹಾಕ್ಕೊಂಡು ಸೇಫಾಗಿ ಹೋಗೋದು ಅಷ್ಟೊಂದು ಸೇಫ್ಟಿ ಆಗಿರೋಂಥ ವಿಚಾರ ಅನ್ನಲ್ಲ. ಯಾಕೆಂತಂದರೆ ಬಸ್ನಲ್ಲಿ ಕೂತ್ಕೊಂಡು ಟ್ರಾವೆಲ್ ಮಾಡ್ತಿರೋಂಥ ಅಷ್ಟು ಜನನೂ ಬಸ್ ಏನು ಸ್ಪೀಡಾಗಿ ಹೋಗ್ತಾ ಇರ್ತದೆ, ಒಂದು 70ರಲ್ಲಿ ಹೋಗ್ತಾ ಇದ್ರೆ ಅವರು ಕೂಡ 70ರಲ್ಲೇ ಟ್ರಾವೆಲ್ ಮಾಡ್ತಾ ಇರ್ತಾರೆ. ಬಸ್ಸು ಹೊಡೆದಾಗ ಏನಾಗುತ್ತೆ, ಮುಂದೆ ಕೂತಿರೋ ವ್ಯಕ್ತಿಗೆ ಎಷ್ಟು ಪ್ರಮಾಣದಲ್ಲಿ ಹೇಟ್ ಆಗುತ್ತೋ ಅಷ್ಟೇ ಪ್ರಮಾಣದಲ್ಲಿ ಪ್ಯಾಸೆಂಜರ್ಗಳು ಕೂಡ ಹೇಟ್ ಆಗುತ್ತೆ. ಸೊ ಸೀಟ್ ಬೆಲ್ಟು ಒಬ್ರಿಗೆ ಹಾಕಿ ಏನೂ ಸುಖ ಇಲ್ಲ. ಸೊ ಹೆವಿ ವೆಹಿಕಲ್ಗೆ ನೀವು ಸ್ಪೀಡ್ ಲಿಮಿಟ್ನ ಕಂಡೀಷನ್ ಆಗಿ ಮಾಡಿ. ಈಗ ನಮ್ಮ ಲಾರಿಯವ್ರಿಗೆ ನೀವು ಸೀಟ್ ಬೆಲ್ಟ್ ಹಾಕಬೇಕು ಅಂತ ಹೇಳ್ತಾ ಇದ್ದೀವಿ. ಓಕೆ, ನಮ್ಮ ಹತ್ರ ಸೀಟ್ ಬೆಲ್ಟ್ ಇದೆ, ನಾವು ಹಾಕ್ತಾ ಇದ್ದೀವಿ. ಈ ಸೀಟ್ ಬೆಲ್ಟ್ ಹೇಗಿರಬೇಕು ಅಂತಂದರೆ, ಇಲ್ಲಿ ರೋಲಿಂಗ್ ಇರಬೇಕು. ನಿಮ್ಮ ಕಾರ್ಗಳೆಲ್ಲ ಬರ್ತಾನೆ, ಇದು ಫಿಕ್ಸೆಡ್ ಇದು, ಆಯಿತಾ? ಇದರಿಂದ ಏನು ಪ್ರಯೋಜನ ಇಲ್ಲ. ಏನಾಗುತ್ತೆ ಅಂತಂದರೆ ಸ್ಟೇರಿಂಗು ನಮಗೆ ಲೋ ಲೆವೆಲಲ್ಲಿದೆ, ಈ ಲೆವೆಲಲ್ಲಿದೆ. ಈಗ ಹೊಡೆದಾಗ ನಮ್ಗೆ ಇಲ್ಲಿ ಮುಂದೆ ಬಂದು ಹೊಡೆಯೋಂಥದ್ದು ಏನೂ ಇಲ್ಲ. ಏನು ಬಂದು ಹೊಡಿತದೆ ಮುಂದ್ಗಡೆ, ಈಗ ಯಾವುದೋ ಒಂದು ನಾವು ಒಂದು ಆಬ್ಜೆಕ್ಟ್ ಹೊಡೆದ್ರೆ ಆ ಆಬ್ಜೆಕ್ಟ್ ನೀವು ಸೀಟ್ ಬೆಲ್ಟ್ ಹಾಕೊಂಡಿದ್ರು ಸರಿ ಹಾಕೊಳ್ಳಿದ್ರು ಸರಿ ಬಂದು ಹೊಡೆದೇ ಹೊಡಿತದೆ ನಮ್ಗೆ. ಅದು ನಮ್ಮನ್ನ ಸೇಫ್ ಮಾಡೋದಕ್ಕೆ ಇಲ್ಲಿ ಏನೂ ಇಲ್ಲ ಇಲ್ಲಿ, ಆಯಿತಾ? ಕಾರ್ಗೆ ಅಂತಂದ್ರೆ ಏನಾದರೆ ಸ್ಟೇರಿಂಗು ಸ್ಟ್ರೈಟ್ ಆಗಿರ್ತದೆ. ನಿಮಗೆ ಏರ್ ಬ್ಯಾಗು ಓಪನ್ ಆದಾಗ ನಾವು ತುಂಬ ಹತ್ರಕ್ಕೆ ಹೋಗದೆ ಇರಲಿ ಅಂತ ಹೇಳ್ಬಿಟ್ಟು ಸೀಟ್ ಬೆಲ್ಟ್ ಹಾಕೋ ಅನ್ನೋ ಒಂದು ಉದ್ದೇಶ. ಅರ್ಥ ಆಯ್ತಾ ಇದೆಯಾ? ಲಾರಿನಲ್ಲಿ ಏನಂತಂದರೆ ನಮಗೆ ಫೇಸ್ಗೆ ಹೊಡೆಯೋಂಥದ್ದು ಇಲ್ಲಿ ಏನೂ ಇಲ್ಲ. ಇಲ್ಲಿ ಹೊಡೆದ್ರೆ ಏನು ಹೇಳ್ತಾ ಇದ್ದೀನಲ್ಲ, ಆಬ್ಜೆಕ್ಟ್ ನೀವು ಸೀಟ್ ಬೆಲ್ಟ್ ಹಾಕೊಂಡು ಹೀಗೆ ಕೂತಿದ್ರು ಕೂಡ ನಮ್ಗೆ ಅದು ಹೊಡೆದೇ ಹೊಡಿತದೆ. ಅರ್ಥ ಆಯ್ತಾ? ಸೊ ಕಾರ್ಗಳಲ್ಲಿ ಏನೇ ಉಪಯೋಗ ಇದೆ ಅಂತಂದರೆ, ಹೊಡೆದಿದ ತಕ್ಷಣ ಸೀಟ್ ಬೆಲ್ಟ್ ನಮಗೆ ಮುಂದಕ್ಕೆ ಹೋಗ್ದಿರಂಗೆ ಇದರ ಸ್ಟ್ರಕ್ ಮಾಡ್ತದೆ, ಲಾಕ್ ಆಗುತ್ತೆ. ಆ ಲಾಕ್ ಆದಾಗ ಏನಾಗುತ್ತೆ ಅಂದರೆ ನಮಗೂ ಸ್ಟೇರಿಂಗಿಗೂ ಏರ್ ಬ್ಯಾಗಿಗೂ ತುಂಬ ಡಿಸ್ಟೆನ್ಸ್ ಇರ್ತದೆ. ಇದು ಒಂದು ಸೀಟ್ ಬೆಲ್ಟ್ನ ಉದ್ದೇಶ. ಸುಮ್ಮನೆ ಸೀಟ್ ಬೆಲ್ಟ್ ಹಾಕೋಬೇಕು, ನಿಮ್ಮ ಮೇಲೆ ಈಗ 2 ಕೇಸ್ ಇದೆ, ಹಳೇದು 2 ಕೇಸ್ ಇದೆ, ಲಾರಿಯವ್ರು ಸೀಟ್ ಬೆಲ್ಟ್ ಹಾಕೊಂಡಿಲ್ಲ, ಸೀಟ್ ಬೆಲ್ಟ್ ಹಾಕೊಂಡಿಲ್ಲ ಅಂತಂದರೆ ಸೀಟ್ ಬೆಲ್ಟಿಂದ ಲಾರಿಗಾಗಲಿ ಬಸ್ಗಾಗಲಿ ಯಾವುದೇ ರೀತಿಯ ಒಂದು ಪ್ರಯೋಜನ ಇಲ್ಲ. ನಾನು ಅಂದ್ಕೊಂಡಿರೋಂಥದ್ದು ಇಲ್ಲಿ ಪ್ರಯೋಜನ ಇದೆ ಅನ್ನೋಂಥದ್ದು ಏನಾದ್ರು ಇದ್ದರೆ ದಯವಿಟ್ಟು ತಿಳಿಸ್ಕೊಡಿ, ನಾವು ಬೇಕಾದ್ರೆ ಅದಕ್ಕೆ ರೆಡಿ. ಏನಕ್ಕೆ ಅಂತಂದರೆ ಆಲ್ರೆಡಿ ನಾನು ಬಸ್ಸಲ್ಲಿ ಹೇಳಿದೆ, ಒಂದು 50 ಜನ ಟ್ರಾವೆಲ್ ಮಾಡ್ತಿದ್ರೆ 50 ಜನ ಪ್ರಾಣನೂ ಕೂಡ ಒಂದೇ ಸಮ ನೋಡಬೇಕು. ಈಗ ನಾವು ಲಾರಿನಲ್ಲಿ ಇಬ್ಬರು ಟ್ರಾವೆಲ್ ಮಾಡ್ತಾ ಇರ್ತೀವಿ, ಆ ಕಡೆ ಕೂತಿರ್ಬೇಕಾದ್ರೆ ನಾವು ಸೀಟ್ ಬೆಲ್ಟ್ ಹಾಕೋಣ ಸರಿ. ಈಗ ಸೆಕೆಂಡ್ ಡ್ರೈವರ್ ಮಲಗಿರ್ತಾನೆ, ನಾನು ಡ್ರೈವ್ ಮಾಡ್ತಾ ಇದ್ದೀನಿ ವೆಹಿಕಲ್ನ, ಸೀಟ್ ಬೆಲ್ಟ್ ಹಾಕೊಂಡು ಡ್ರೈವ್ ಮಾಡ್ತೀನಿ, ಎಲ್ಲೋ ಒಂದು ಕಡೆ ಹೊಡೆದೆ, ನಾನು ಸೇಫ್ ಆದೆ, ಅವನು ಮಲಗಿರೋನು, ಹಂಗಾರೆ ಅವನಿಗೆ ಪ್ರಾಣಕ್ಕೆ ಬೆಲೆ ಇಲ್ವಾ? ಆಗ ಮಲಗಿರ್ಬೇಕಾದ್ರೆ ಅವ್ನು ಸೀಟ್ ಬೆಲ್ಟ್ ಹಾಕೊಂಡೆ ಮಲ್ಕೋಬೇಕಾ? ಸ್ವಲ್ಪ ಕಾನೂನುಗಳನ್ನ ಮಾಡಿದಿರಾ. ಸೀಟ್ ಬೆಲ್ಟ್ ಹಾಕೊಂಡು ವೆಹಿಕಲ್ ಡ್ರೈವ್ ಮಾಡೋ ಬದಲು ಹೆವಿ ವೆಹಿಕಲ್ಗೆ ಇಷ್ಟೇ ಸ್ಪೀಡ್ ಲಿಮಿಟ್ನ ಮಾಡಿ. ಹೆಚ್ಚಾದ್ರೂ ಕೂಡ ನಮಗೆ ಜೋರಾಗಿ ಏನೋ ಹಾನಿ ಆಗದಿರಂಗೆ ಸ್ಪೀಡ್ ಲಿಮಿಟ್ನ ಕರೆಕ್ಟಾಗಿ ಮಾಡಿ. ಅದು ಒಂದು ಅನುಕೂಲ ಆಗುತ್ತೆ. ಸೊ ಒಂದು ಸಣ್ಣ ಇನ್ಫಾರ್ಮೇಷನ್. ಥ್ಯಾಂಕ್ ಯು. ಇಷ್ಟೊತ್ತು ನಾನು ಲಾರಿನಲ್ಲಿ ಸೀಟ್ ಬೆಲ್ಟ್ ಹೇಗೆ ವರ್ಕ್ ಆಗುತ್ತೆ ಅಂತ ತೋರಿಸ್ತೀನಿ. ಈಗ ನೋಡಿ, ಕಾರಲ್ಲಿ ನಾನು ತೋರಿಸ್ತೀನಿ. ನಾವು ಸೀಟ್ ಬೆಲ್ಟ್ ಹಾಕೊಂಡು ಡ್ರೈವ್ ಮಾಡಬೇಕಾದ್ರೆ ನಮಗೆ ಇಷ್ಟು ಸೇಫ್ಟಿ ಇರ್ತದೆ ಕಾರ್ನಲ್ಲಿ, ಇದು ಲಾರಿನಲ್ಲಿ ಬರಲ್ಲ. ನೋಡಿ, ಇದು ರೋಲಿಂಗ್ ಆದಾಗ ನಮಗೆ ಮುಂದಕ್ಕೆ ಆರಾಮಾಗಿ ಬರ್ಬೋದು. ಅದೇ ಟೈಟ್ ಆದಾಗ ನೋಡಿ ನಮಗೆ ಮುಂದಕ್ಕೆ ಬರಲಿಕ್ಕೆ ಅದು ಬಿಡೋದಿಲ್ಲ. ಇದು ಕಾರ್ನಲ್ಲಿರೋಂಥ ಒಂದು ಸೇಫ್ಟಿ. ಏರ್ ಬ್ಯಾಗ್ ಏನಿರ್ತದೆ ಅದು ನಮ್ಮ ಮುಖಕ್ಕೆ ಹೊಡಿಬಾರ್ದು, ನಮ್ಮ ಅಲ್ಲಿ ಸಡನ್ನಾಗಿ ಲಾಕ್ ಆಗಬೇಕು ಅನ್ನೋದು ಈ ಒಂದು ಕಾನ್ಸೆಪ್ಟ್. ನೋಡಿ, ಸಡನ್ ಲಾಕ್ ಇದರಿಂದ ಉಪಯೋಗ ಇದೆ. ಸೊ ಇದೇ ಒಂದು ಸಣ್ಣ ಇನ್ಫಾರ್ಮೇಷನ್. ಥ್ಯಾಂಕ್ ಯು.